ಅಂದರೆ ಕಣ್ಣೆಲ್ಲ ಒಂಥರ ಕಾಣಿಸ್ತದೆ ಜಸ್ಟ್ ಬಿಕಾಸ್ ಈಗಷ್ಟೇ ನಾವೊಂದು ಎಮೋಷ್ನಲ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಖುಷಿ ಆಗ್ತದೆ ನನಗೆ ಒಂದು ಚೀತಾ ಟೀಮಲ್ಲಿ ಕೆಲಸ ಮಾಡೋದಕ್ಕೆ. ಸರ್ ನನ್ನ ಹತ್ರ ಕತೆ ಹೇಳಿದಾಗ ಮೊದಲನೇ ಟೈಮಲ್ಲೇ ನನಗೆ ತುಂಬ ಇಷ್ಟ ಆಯಿತು ಕತೆ. ಆಮೇಲೆ ನನ್ನ ಪಾತ್ರ ಇದರಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಸಿನಿಮಾಗಿಂತ ವಿಭಿನ್ನವಾಗಿದೆ. ಒಂದು 2-3 ಶೇಡ್ಗಳು ಬರುತ್ತೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ. ಹಾಗೆ ಇಟ್ಸ್ ಪ್ಲೆಷರ್ ವರ್ಕಿಂಗ್ ವಿತ್ ಪ್ರೊಡ್ಯೂಸರ್ ಆ್ಯಂಡ್ ಚಿನಿಯ ಮಾಸ್ಟರ್ ಸರ್, ನಮ್ಮ KR ಪೇಟೆ ಸರು, ಹಾಗೆ ನಮ್ಮ ಶಂಕರ್ ಸರು, ಹಲವಾರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಒಂದು ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಗ್ತದೆ ಒಂದು ಹೊಸ ನಟಿಯಾಗಿ ಇವರೆಲ್ಲರ ಜೊತೆಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಗ್ತದೆ. ಹಾಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಲೇಬೇಕು. ಇಷ್ಟು ದೊಡ್ಡ ಸೆಟ್ ಹಾಕುವಾಗ ತುಂಬ ಸತಿ ಮಳೆ ಬಂತು, ತುಂಬ ಕಷ್ಟಗಳಿದ್ರಾಯ್ತು. ಸೊ ಅವೆಲ್ಲವನ್ನೂ ಮೀರಿ ನಾವು ಈ ಒಂದು ಶೂಟಿಂಗ್ನ ಮಾಡಲೇಬೇಕು, ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ಆ ಸಪೋರ್ಟ್ ಇದೆ ಅಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಡೇ 1 ಇವತ್ತಿನವರೆಗೂ ಕೂಡ. ಸೊ ತುಂಬ ಖುಷಿ ಆಗುತ್ತೆ ಈ ಒಂದು ಎಂಟೈರ್ ಕ್ರೂ ಜೊತೆಗೆ ವರ್ಕ್ ಮಾಡೋದು. ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು. ಸೊ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಇಟ್ ಇಸ್ ಪ್ಲೆಷರ್ ವರ್ಕಿಂಗ್ ವಿತ್ ಎಲ್ಲರ ಜೊತೆ ಕೂಡ. ಸರ್ ನನ್ನ ಕ್ಯಾರೆಕ್ಟರ್ ಒಂದು ಸಾಮಾನ್ಯ ಹುಡುಗಿ, ಅಂದರೆ ಈ ಮಾರ್ಕೆಟಲ್ಲಿ ಎಲ್ಲರ ಜೊತೆಗೆ ಹೊಂದ್ಕೊಂಡಿರೋಂಥ ಹುಡುಗಿ. ಹೀರೋಗೆ ಹೇಗೆ ಬಂದು ನಾನು ಅವ್ರ ಜೊತೆಗೆ ಸೇರ್ತೀನಿ ಅನ್ನೋದು ಕತೆ ಸರ್. ಅದೊಂದು ಸ್ವಲ್ಪ ಹೇಳೋಕ್ಕಾಗಲ್ಲ. ಎಮೋಷ್ನಲ್ ಇದೆ ಸರ್, ಸಿನಿಮಾ ಎಮೋಷ್ನಲ್ ಆಗಿದೆ. ಒಂದು ವಿಭಿನ್ನವಾಗಿದೆ ಅಂದರೆ ಸರ್, ಇದು ನನ್ನ ಪಾತ್ರ ನಾನು ಹೇಳೋಕ್ಕಾಗ್ತಿಲ್ಲ. ಬಟ್ ಬೇರೆ ಒಂದು ಶೇಡಲ್ಲ ಈ ಒಂದು ಸಿನಿಮಾದಲ್ಲಿ ನನ್ನನ್ನು ಸರ್ ತೋರಿಸ್ತಾ ಇದ್ದಾರೆ. ಹ್ಞೂ ಸರ್, ತಗೊಂಡು ನಮ್ಮಮ್ಮನ ಈಗಲೂ ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ನಾನು. ಈಗಲೂ ಕೆಲವೊಂದು ಕಡೆ ಕರ್ಕೊಂಡು ಹೋಗ್ತೀನಿ, ತಗೊಂಡು ಬರ್ತೀನಿ. ಅದು ಕರೆಕ್ಟು. ಬಟ್ ಕೆಲವೊಂದ್ಸತಿ ಫ್ರೆಶ್ ತರಕಾರಿ ಅಂತ ಇರೋದಲ್ಲ ಸರ್, ಅಂದ್ರೆ ಆ ಜಾಗಗಳಲ್ಲೂ ಬರುತ್ತೆ. ಬಟ್ ಕೆಲವೊಂದ್ಸತಿ ನಮ್ಮ ತಾಯಿ ಅವ್ರದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ, ಅಲ್ಲೇ ಹೋಗಿ ತಗೋಬೇಕು ಅಂತ. ಸೊ ಆ ಟೈಮಲ್ಲಿ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ. ತೊಗರಿ ಬೇಳೆ ಅಂದ್ರೆ ಏನು ಅಂತ ಕೇಳ್ತೀರಾ? ತೊಗರಿ ಬೇಳೆ ಏನಿಲ್ಲ, ಗೊತ್ತಿಲ್ಲ. ಬಟ್ ನಮ್ಮ ತಾಯಿನ ಕರ್ಕೊಂಡು ಹೋಗ್ತೀನಿ, ಅವ್ರು ಹೋಗಿ ತಗೊಂಡ್ಬರ್ತಾರೆ, ನಾನು ಕೂತಿರ್ತೀನಿ ಸರ್ ಅಲ್ಲಿ ಕಾರಲ್ಲಿ.